ಮುಂಜಾನೆ ವೇಳೆಯ ಶುಭ ವಂದನೆಗಳನ್ನ ಕೋರ್ತಾ ಇದ್ದೇನೆ. ದೇವರಿಗೆ ಸ್ತೋತ್ರ. ನಾವೆಲ್ಲರೂ ಕೂಡ ಪ್ರಾರ್ಥನಾ ಪೂರ್ವಕವಾಗಿ ನಾವು ಈ ಒಂದು ವಾಕ್ಯ ಧ್ಯಾನಕ್ಕೆ ಹೋಗೋಣ. ಪ್ರೀತಿಯುಳ್ಳ ದೇವಚಂದ್ರೇ, ಪ್ರಾರ್ಥನೆ ಮಾಡೋಣ. ಕೃಪಾಪೂರ್ಣನಾದ ತಂದೆಯೇ, ನಿಮ್ಮನ್ನು ಸ್ತುತಿಸ್ತಾ ಇದ್ದ ದೇವರೇ, ಮುಂಜಾನೆ ವೇಳೆಯಲ್ಲಿ ಅಪ್ಪ ಏಸಯ್ಯ, ಈ ಒಂದು ಜುಲೈ ತಿಂಗಳಿನ ಸ್ವಾಮಿ, ಈ 27 ದಿನಗಳ ಕಾಲ ನಮ್ಮನ್ನು ಕಣ್ಮಣಿಯಿಂದ ಕಾಪಾಡಿದರೆ ಸ್ತೋತ್ರ ತಂದೆಯೇ. ರಾತ್ರಿ ಎಲ್ಲ ನಿನ್ನ ಕೃಪೆಯಿಂದ ಸುಖಕರವಾದಂಥ ವಿಶ್ರಾಂತಿಯನ್ನು ಅನುಗ್ರಹಿಸಿ ನಮ್ಮನ್ನು ಮರಣದಿಂದ ತಪ್ಪಿಸಿ ಅಪ್ಪ ನಮ್ಮನ್ನು ಜೀವದಲ್ಲಿ ನಡೆಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಏಸಯ್ಯ. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ, ನಾವೆಲ್ಲರೂ ಹೀಗೆ ಕರ್ತನೆ ಸ್ವಾಮಿ, ನಿಮ್ಮ ನಾಮಸ್ಮರಣೆಯಲ್ಲಿ ನಿನ್ನ ವಾಕ್ಯಗಳ ಧ್ಯಾನದಲ್ಲಿ ಕೂಡಿ ಬಂದಂತ ಎಲ್ಲಾ ನಿನ್ನ ಜನರನ್ನ ಸ್ವಾಮಿ ಇನ್ನೂ ಅಧಿಕವಾಗಿ ಬಲಪಡಿಸು. ನಿನ್ನ ಕೃಪೆಯು ಶುಭವು ನಿನ್ನ ಮಕ್ಕಳನ್ನು ಹಿಂಬಾಲಿಸಲಿ ತಂದೆ. ನಿನ್ನ ವಚನಗಳನ್ನು ಧ್ಯಾನಿಸ್ತಾ ಇದುವೆ, ನಮ್ಮೊಂದಿಗೆ ಮಾತಾಡು ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ತಾನೆ ಸ್ವಾಮಿ, ಆಮೆನ್. ದೇವರಿಗೆ ಸ್ತೋತ್ರ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಜನರೇ, ಈ ದಿನ ನಾವು ಯೆಶಾಯನ ಪ್ರವಾದನ ಗ್ರಂಥ 17ನೇ ಅಧ್ಯಾಯವನ್ನ ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಕರ್ತನ ಕೃಪೆಯಿಂದ ಹೀಗೆ ದಿನಗಳು ಉರುಳುತ್ತಿರುವಾಗ ನಾವು ಕ್ರಮವಾಗಿ ದೇವರ ವಾಕ್ಯಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಾರೆ. ಈ ಕೊನೆ ದಿನಮಾನಗಳಲ್ಲಿ ನಾವು ಅಧಿಕವಾಗಿ ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸುವಂಥದ್ದು ಬಹಳಷ್ಟು ಒಂದು ಬಲ ಮತ್ತು ಆಶೀರ್ವಾದಕರವಾಗಿದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೆಶಾಯನ ಪ್ರವಾದನ ಗ್ರಂಥ, ಇದರಲ್ಲಿ 14 ಅಧ್ಯಾಯಗಳಿದಾವೆ. ನಾನು ಇದನ್ನು 3 ಭಾಗಗಳಾಗಿ ನಾನು ವಿಂಗಡಣೆ ಮಾಡಿದ್ದೇನೆ. ಎಲ್ಲರೂ ಕೂಡ ಕಿವಿಗೊಟ್ಟು ಆಲಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ದೇವರ ಮಹಾಕೃಪೆ, ನಾವೆಲ್ಲರೂ ಕೂಡ ಜೀವಿತರ ಲೆಕ್ಕದಲ್ಲಿದ್ದೇವೆ. ನಾವೆಲ್ಲರೂ ಕೂಡ ಆತನ ಮಾತುಗಳನ್ನು ಈ ಮುಂಜಾನೆ ವೇಳೆಯಲ್ಲಿ ಕೇಳ್ತಾ ಇದ್ದೇವೆ, ಧನ್ಯರಾಗಿದ್ದೇವೆ. ಪ್ರೀತಿಯುಳ್ಳವರೇ, ಮೊದಲನೇ ಭಾಗ 1 ರಿಂದ 3 ವಚನಗಳು. ನಾನು ಹೀಗೆ ಅದಕ್ಕೆ ಟೈಟಲ್ ನೀಡಿದ್ದೇನೆ, ದೇವರ ಪ್ರವಾದಿಯಾಗಿರುವ ಯೆಶಾಯನು ದಮಸ್ಕದ ನಾಶನದ ಕುರಿತಾಗಿ ಪ್ರವಾದನೆ ನುಡಿದದ್ದು. 17ನೇ ಅಧ್ಯಾಯ 1 ರಿಂದ 3 ವಚನಗಳು. ದಮಸ್ಕದ ವಿಷಯವಾದ ದೈವೋಕ್ತಿ. ಆಹಾ, ದಮಸ್ಕವು ಇನ್ನು ಊರಾಗಿರದೆ ಹಾಳು ದಿಬ್ಬವಾಗುವುದು. ಅರೋಯೇರಿನ ಪಟ್ಟಣಗಳು ನಿರ್ಜನವಾಗಿ ಮಂದೆಗಳಿಗೆ ಆಸರೆಯಾಗುವವು. ಅವು ಯಾರ ಹೆದರಿಕೆಯೂ ಇಲ್ಲದೆ ಅಲ್ಲಿ ತಂಗುವವು. ಎಫ್ರಾಯಿಮಿಗೆ ರಕ್ಷಣೆಯಾಗಿರುವ ಕೋಟೆಯು, ದಮಸ್ಕವು ನಡೆಸುವ ರಾಜ್ಯಾಧಿಕಾರವು ಇಲ್ಲವಾಗುವವು. ಅರಮ್ಯರಲ್ಲಿ ಉಳಿದವರಿಗೆ ಇಸ್ರಾಯೇಲರ ಮಹಿಮೆಯ ಗತಿಯಾಗುವುದೆಂಬುದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಪ್ರೀತಿಯುಳ್ಳ ದೇವಜನರೇ, ಕರ್ತನು ತನ್ನ ಪ್ರವಾದಿ ಆಗಿರುವಂತ ಯೆಶಾಯನ ಮೂಲಕವಾಗಿ ಈ ಒಂದು ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಹಲವು ದೇಶಗಳ ಕುರಿತಾಗಿ ಪ್ರವಾದನೆಗಳನ್ನ ಆತನು ಮುಂಚಿತವಾಗಿ ತಿಳಿಸಿದ್ದಾನೆ. ಆ ದೇಶಗಳು, ಆಗಿನ ಕಾಲದ ದೇಶಗಳ ಹೆಸರು ಈಗಿನ ಕಾಲಕ್ಕೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿದ್ದಾವೆ. ಇದು ದಮಸ್ಕದ ವಿಷಯವಾದ ದೈವೋಕ್ತಿ ಈ 3 ವಚನಗಳಲ್ಲಿ ನಮಗೆ ಕಂಡು ಬರ್ತಾ ಇದೆ. ದಮಸ್ಕವು ಈಗ ಅಟ್ ಪ್ರೆಸೆಂಟ್ ಆ ಒಂದು ಪಟ್ಟಣದ ಹೆಸರು ಡಮಸ್ಕಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇದು ಅರಾಮ್ಯರ ರಾಜಧಾನಿ ಆಗಿದೆ. ಅರಾಮ್ಯರ ರಾಜಧಾನಿ. ಪ್ರೀತಿಯುಳ್ಳ ದೇವಜನರೇ, ನೀವು ದಮಸ್ಕದ ಕುರಿತಾದ ಇತರ ಪ್ರವಾದನೆಗಳಿಗಾಗಿ ಯೆರೆಮೀಯನ ಪ್ರವಾದನ ಗ್ರಂಥ 49ನೇ ಅಧ್ಯಾಯ 23 ರಿಂದ 27 ವಚನಗಳು ಹಾಗೂ ಆಮೋಸನ ಗ್ರಂಥ 1ನೇ ಅಧ್ಯಾಯ 3 ರಿಂದ 5 ವಚನಗಳಲ್ಲಿ ಕೂಡ ನಾವು ಕಾಣಬಹುದು. ಆಮೋಸನ ಪ್ರವಾದನ ಗ್ರಂಥದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. 1ನೇ ಅಧ್ಯಾಯ 3 ರಿಂದ 5 ವಚನಗಳಲ್ಲಿ, ಯೆಹೋವನು ಇಂತೆನ್ನುತ್ತಾನೆ, ದಮಸ್ಕವು 3 ಹೌದು 4 ದ್ರೋಹಗಳನ್ನು ಮಾಡಿದ್ರಿಂದ ಅದಕ್ಕಾಗುವ ದಂಡನೆಯನ್ನು ನಾನು ತಪ್ಪಿಸುವುದೇ ಇಲ್ಲ. ಅಂದ್ರೆ ದಮಸ್ಕದ ನಾಶನ ಮತ್ತು ಅದಕ್ಕೆ ಪ್ರತಿದಂಡನೆಯನ್ನ ದೇವರು ತನ್ನ ಪ್ರವಾದಿಗಳ ಮೂಲಕವಾಗಿ, ಯೆಶಾಯನಿರಬಹುದು, ಯೆರೆಮೀಯನಿರಬಹುದು, ಆಮೋಸನಿರಬಹುದು, ಇವರ ಮೂಲಕವಾಗಿ ದೇವರು ತಿಳಿಸಿರುವಂತ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ದಮಸ್ಕವು ಇಸ್ರಾಯೇಲಿನೊಂದಿಗೆ ಯಾವಾಗಲೂ ಕಾದಾಡುತ್ತಿದ್ದ ಅರಾಮ್ಯದ ರಾಜಧಾನಿಯಾಗಿತ್ತು. ದೇವರ ಮಕ್ಕಳೇ, ನಾವು ಸತ್ಯವೇದದ ಹಳೆ ಒಡಂಬಡಿಕೆ ಭಾಗದಲ್ಲಿ 2ನೇ ಸಮುವೇಲನ ಗ್ರಂಥ
8ನೇ ಅಧ್ಯಾಯ 5ನೇ ವಚನ, ಅರಸುಗಳ ಗ್ರಂಥ 20ನೇ ಅಧ್ಯಾಯ 1-3 ವಚನ, 2 ಅರಸುಗಳ ಗ್ರಂಥ 6ನೇ ಅಧ್ಯಾಯ 24ನೇ ವಚನ. ಅಂದ್ರೆ ಈ ಒಂದು ದಮಸ್ಕ ಅಥವಾ ಅರಾಮ್ ಎಂಬ ದೇಶ ಇಸ್ರಾಯೇಲ್ಯರೊಂದಿಗೆ ಯಾವಾಗಲೂ ಕಾದಾಡುತ್ತಿತ್ತು, ಯಾವಾಗಲೂ ಕೂಡ ಜಗಳ ಯುದ್ಧಗಳನ್ನು ಮಾಡ್ತಾ ಇತ್ತು, ಯಾವಾಗಲೂ ಕೂಡ ತಕರಾರು ತೆಗೆಯುವಂತ ಒಂದು ದೇಶವಾಗಿತ್ತು. ನೀವು ದಾವೀದನ ಕಾಲದಲ್ಲಿ ಇವರು ಯುದ್ಧಗಳು ಇಸ್ರಾಯೇಲರೊಂದಿಗೆ ಮಾಡಿದ್ದಾರೆ, ಅರಾಮ್ಯರು ಅಥವಾ ದಮಸ್ಕದ ಒಂದು ಜನರು. ಮತ್ತು ಅರಸನಾಗಿರುವ ಸೌಲನ ಕಾಲದಲ್ಲಿ ಯುದ್ಧಗಳನ್ನು ಮಾಡಿದ್ದಾರೆ. ಅದು ಮಾತ್ರವಲ್ಲದೆ ಅರಸನಾಗಿರುವಂತ ಇಸ್ರಾಯೇಲರ ಅರಸರು ಅನೇಕರು ಅವರು ಇಸ್ರಾಯೇಲರೊಂದಿಗೆ ಯುದ್ಧ ಮಾಡಿದ್ದಾರೆ. ತುಂಬಾ ತೊಂದರೆ ಕೊಟ್ಟಿದ್ದಾರೆ ದೇವರ ಮಕ್ಕಳಿವರು ಇಸ್ರಾಯೇಲರಿಗೆ, ದೇವ ಜನರಾಗಿರುವಂತ ಇಸ್ರಾಯೇಲರಿಗೆ ಬಹಳ ತೊಂದರೆಗಳನ್ನ ನೀಡಿದ್ದಾರೆ. ಈ 17ನೇ ಅಧ್ಯಾಯ 1-3 ವಚನಗಳಲ್ಲಿ ನಾವು ನೋಡುವಾಗ ಸ್ವಾಮಿ ಹೇಳ್ತಾ ಇದ್ದಾರೆ, ಕರ್ತನು ಯೆಶಾಯನ ಮೂಲಕವಾಗಿ, ಆಹಾ ದಮಸ್ಕವು ಇನ್ನು ಊರಾಗಿರದೆ ಹಾಳು ದಿಬ್ಬವಾಗುವುದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರೀತಿ ಉಳ್ಳವರೇ, ಈ ವಚನದ ಪ್ರವಾದನೆಯು ಇನ್ನೂ ನೆರವೇರಿಲ್ಲ. ದಮಸ್ಕವು ಈಗಲೂ ಇದೆ, ಅರಾಮ್ಯದ ರಾಜಧಾನಿಯಾಗಿಯೇ ಇದೆ. ಅಟ್ ಪ್ರೆಸೆಂಟ್ ಅರಾಮ್ ದೇಶಕ್ಕೆ ಸಿರಿಯಾ ಅಂತ ಹೇಳ್ಬಿಟ್ಟು ಕೂಡ ಕರೀತಾ ಇದ್ದಾರೆ. ನಾವೀಗ ಇಸ್ರಾಯೇಲ್ ದೇಶ ಪಾಲಸ್ತೀನರೊಂದಿಗೆ, ಲೆಬನನ್ನೊಂದಿಗೆ, ಹೌತಿಯರೊಂದಿಗೆ ಕಾದಾಡ್ತಾ ಇದೆ. ಅದೇ ರೀತಿಯಾಗಿ ಸಿರಿಯಾದೊಂದಿಗೆ ಕೂಡ ಕಾದಾಡ್ತಾ ಇದೆ. ಅದು ತಲೆಮಾರುಗಳಿಂದಲೂ ಅದು ಸಿರಿಯಾದೊಂದಿಗೆ ಕೂಡ ಯುದ್ಧ ಮಾಡ್ತಾ ಇದೆ. ಸಿರಿಯಾ ಅಂದ್ರೆ ಅರಾಮ್ ಎಂಬುದಾಗಿ ಅರ್ಥ. ಈ ಒಂದು ಯೆಶಾಯನ ಮೂಲಕವಾಗಿ ದೇವರು ನುಡಿತಿರುವಂತಹ ಈ ಪ್ರವಾದನೆ ಅಟ್ ಪ್ರೆಸೆಂಟ್ ಈಗ ಅದು ಇನ್ನೂ ನೆರವೇರಿಲ್ಲ. ಇನ್ನು ಅದು ಹಾಗೆ ಆ ದಮಸ್ಕ ಈಗಲೂ ಕೂಡ ಇದೆ, ಅರಾಮ್ಯದ ರಾಜಧಾನಿಯೇ ಆಗಿಯೇ ಇದೆ. ಆದ್ರಿಂದ ಈ ಪ್ರವಾದನೆಯು ಈ ಯುಗದ ಅಂತ್ಯವನ್ನು ಸೂಚಿಸುತ್ತದೆ. ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನೆರವೇರುವಂತದ್ದಾಗಿದೆ. ಯಾಕಂದ್ರೆ ದೇವರು ಬೈಬಲ್ನಲ್ಲಿ ಬರೆಸಿದಂತ ಯಾವುದೇ ಪ್ರವಾದನ ವಾಕ್ಯ ಅದು ಮನುಷ್ಯ ಕಲ್ಪಿತವಲ್ಲ, ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಆಗಿರುವಂತದ್ದನ್ನೇ ಶ್ರೀ ಪ್ರವಾದಿಗಳು ಅವರು ಬರೆದಿದ್ದಾರೆ. ಅದು ತಪ್ಪದೆ ನೆರವೇರುವಂತದ್ದು ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ಮತ್ತೊಂದು ವಿಷಯವನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅರಾಮ್ಯರು ಹಾಗೂ ಇಸ್ರಾಯೇಲ್ಯರು, ಇಲ್ಲಿ ಏನಪ್ಪಾ ಅಂದ್ರೆ ಇಸ್ರಾಯೇಲಿನ ಬಗ್ಗೆ ನಾನು ಯಾಕೆ ಮಾತಾಡ್ತಾ ಇದ್ದೇನೆ ಅಂದ್ರೆ, ಅರಸನಾಗಿರುವಂತ ಸೊಲೊಮೋನನ ಮಗನಾಗಿರುವಂತ ರೆಹಬ್ಬಾಮನ ಕಾಲದಲ್ಲಿ, ಅಂದ್ರೆ ರೆಹಬ್ಬಾಮನು ಇಸ್ರಾಯೇಲ್ ದೇಶವನ್ನು ಆಳ್ವಿಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಇಸ್ರಾಯೇಲ್ ದೇಶ 2 ಭಾಗವಾಗ್ತಾ ಇದೆ. ಇಸ್ರಾಯೇಲ್ ದೇಶ 2 ಭಾಗವಾಗಿದೆ. ಅದರಲ್ಲಿ 10 ಗೋತ್ರಗಳುಳ್ಳ ಉತ್ತರ ಇಸ್ರಾಯೇಲ್ ಅಂತ ಹೇಳ್ಬಿಟ್ಟು ಒಂದು ದೇಶ ಆಗ್ತಾ ಇದೆ. ಅದು ಯೆರೊಬ್ಬಾಮನು ಅದಕ್ಕೆ ಅರಸನಾಗ್ತಾ ಇದ್ದಾನೆ. ಮತ್ತು ದಕ್ಷಿಣ ಯಹೂದ ಅಂತ ಹೇಳ್ಬಿಟ್ಟು 2 ಗೋತ್ರಗಳುಳ್ಳ ಒಂದು ಯಹೂದ ದೇಶ ನಿರ್ಮಾಣವಾಗ್ತಾ ಇದೆ. ಅದಕ್ಕೆ ಅರಸನಾಗಿರುವ ಸೊಲೊಮೋನನ ಮಗನಾಗಿರುವಂತ ರೆಹಬ್ಬಾಮನು ಅರಸನಾಗ್ತಾನೆ. ದೇವಜನರೇ, ಈ ಉತ್ತರ ಇಸ್ರಾಯೇಲ್ ಅಂತ ಹೇಳ್ಬಿಟ್ಟು ಏನ್ ದೇಶ ಇದೆ ಅಲ್ವಾ, ಅದು ಕಾಲಾಂತರದಲ್ಲಿ ಅರಾಮ್ ದೇಶದೊಂದಿಗೆ ಕೈ ಜೋಡಿಸಿ ಇವರಿಬ್ಬರು ಕೂಡ ಏನ್ ಮಾಡ್ತಾ ಇದಾರೆ ಅಂದ್ರೆ, ಅವರು ಯಹೂದ್ಯರ ಮೇಲೆ ಅಥವಾ ದಕ್ಷಿಣ ಯಹೂದ ದೇಶ ಅಂತ ಹೇಳ್ಬಿಟ್ಟು ರೆಹಬ್ಬಾಮನ ಆಳ್ವಿಕೆಯಲ್ಲಿ ಏನ್ ದೇಶ ಇದೆಲ್ಲ, ಆ ರೆಹಬ್ಬಾಮನ ತರುವಾಯ ಅನೇಕ ಒಳ್ಳೆ ಮತ್ತು ಕೆಟ್ಟ ಅರಸರುಗಳು ಆ ಯಹೂದ ದೇಶವನ್ನ ಆಳ್ವಿಕೆ ಮಾಡ್ತಾರೆ. ಅದ್ರಲ್ಲಿ ನಮ್ಗೆ ಗೊತ್ತಿರುವಂತ ಒಂದು ಒಳ್ಳೆ ಅರಸರುಗಳು ಯಾರಪ್ಪ ಅಂದ್ರೆ ಆಸ, ಏಷಿಯಾ, ಹಿಜ್ಕೀಯ, ಯೋತಾಮ, ಈ ರೀತಿಯಂತ ಅನೇಕ ಅರಸರುಗಳು ಅವ್ರನ್ನ ಆಳ್ವಿಕೆ ಮಾಡ್ತಾರೆ. ಈ ದಮಸ್ಕ ಮತ್ತು ಉತ್ತರ ಇಸ್ರಾಯೇಲ್ ಅಂತ ಹೇಳ್ಬಿಟ್ಟು ಕರೆಯಲ್ಪಡುವಂತ ಈ 2 ದೇಶಗಳು ಈ ಒಂದು ಯಹೂದ ದೇಶಕ್ಕೆ ಅವರು ವೈರಿಗಳಾಗಿ ತುಂಬಾ ತೊಂದರೆನೆ ಅವರು ಕೊಡ್ತಾರೆ. ಪ್ರೀತಿಯುಳ್ಳವರೇ, ದೇವರು ದಮಸ್ಕಾಗೆ ಹೇಳ್ತಾ ಇದ್ದಾರೆ, ನೀನು ಹಾಳು ದಿಬ್ಬ ಆಗತ್ತೆ ಎಂಬುದಾಗಿ ಹೇಳುವಂತದನ್ನು ಕೂಡ ನಾವು ನೋಡ್ತಾ ಇದೀವಿ. 3ನೇ ವಚನದಲ್ಲಿ ನಾವು ನೋಡ್ತೇವೆ, ಎಫ್ರಾಯಿಮ್ಗೆ ರಕ್ಷಣೆಯಾಗಿರುವ ಕೋಟೆಯು ದಮಸ್ಕವು ನಡೆಸುವ ರಾಜ್ಯಾಧಿಕಾರವು ಇಲ್ಲವಾಗುವು. ಎಫ್ರಾಯಿಮ್ ಅಂದ್ರೆ ಇಲ್ಲಿ ಉತ್ತರ ಇಸ್ರಾಯೇಲ್ ಎಂಬುದಾಗಿ ಅರ್ಥ. ಯೋಸೇಫನ ಮಗನಾಗಿರುವಂತ ಎಫ್ರಾಯಿಮ್ ಏನಿದಾನಲ್ವಾ, ಅವನ ಹೆಸರ ಮೇಲೆ ಆ ದೇಶ ಕರೆಯಲ್ಪಡುವಂತದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಅಂದ್ರೆ ಅರಾಮ್ಯರಲ್ಲಿ ಉಳಿದವರಿಗೆ ಇಸ್ರಾಯೇಲರ ಮಹಿಮೆಯ ಗತಿಯಾಗುವುದೆಂಬುದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಅಂದ್ರೆ ಈ ಉತ್ತರ ಇಸ್ರಾಯೇಲ್ಯರು
ಕಾಲಾಂತರದಲ್ಲಿ ದೇವರ ಮಕ್ಕಳೇ ತುಂಬಾನೇ ದೇವರಿಗೆ ವೈರಿಗಳಾಗಿ ದೇವರ ವಿರೋಧವಾಗಿರುವಂತ ಅನೇಕ ಪಾಪ ಕೃತ್ಯಗಳನ್ನು ಮಾಡಿ ಸರ್ವನಾಶನ ಆಗ್ತಾರೆ. ಇಂಥ ಒಂದು ಗತಿ ಈ ದಮಸ್ಕದವರಿಗೆ ಕೂಡ ಅಥವಾ ಅರಾಮ್ಯರಿಗೆ ಕೂಡ ಅಥವಾ ಸಿರಿಯದವರಿಗೆ ಕೂಡ ಉಂಟಾಗ್ತದೆ ಎಂಬುದಾಗಿ ದೇವರಲ್ಲಿ ತಿಳಿಸುವಂತದನ್ನ ನಾವು ನೋಡ್ತೇವೆ. ಹಾಗೆ 4ನೇ ವಚನದಿಂದ 11ನೇ ವಚನ ತನಕ ನಾವು ಧ್ಯಾನ ಮಾಡುವಾಗ ನಾನು ಇದಕ್ಕೆ ಟೈಟಲ್ ಹೀಗೆ ನೀಡಿದ್ದೇನೆ, ದೇವರ ಪ್ರವಾದಿಯಾದ ಯೆಶಾಯನು ಉತ್ತರ ಇಸ್ರಾಯೇಲ್ ದೇಶದ ಕುರಿತಾಗಿ ದೈವೋಕ್ತಿಯನ್ನ ನುಡಿತಾ ಇದ್ದಾರೆ. ಈಗ ಉತ್ತರ ಇಸ್ರಾಯೇಲ್ ದೇಶದ ಕುರಿತಾಗಿ ದೇವರು ಪ್ರವಾದಿಯಾಗಿರುವಂತ ಯೆಶಾಯನ ಮೂಲಕವಾಗಿ ಪ್ರವಾದನೆಗಳನ್ನ ನೀಡುವಂತದನ್ನ ನಾವಿಲ್ಲಿ ಗಮನಿಸಬಹುದು. ಆ ದಿನದಲ್ಲಿ ಯಾಕೋಬಿನ ಮಾಂಸದ ಕೊಬ್ಬು ಕರಗಿ ಅದರ ಮಹಿಮೆಯು ಕ್ಷೀಣವಾಗುವುದು. ಹೊಲ ಕೊಯ್ಯುವವನು ಜಂಟುಗಳನ್ನು ಒಟ್ಟುಗೂಡಿಸಿ ಕೈಯಿಂದ ತೆನೆಗಳನ್ನು ಕತ್ತರಿಸುವ ಹಾಗಿರುವುದು. ದೇವರ ಮಕ್ಕಳೇ, ಉತ್ತರ ಇಸ್ರಾಯೇಲಿನ ಒಂದು ಮುಂದಿನ ದಿನಮಾನಗಳಲ್ಲಿ ಅದರ ಒಂದು ಪರಿಸ್ಥಿತಿ ಹೇಗಿರ್ತದೆ ಅಂತ ಹೇಳ್ಬಿಟ್ಟು ದೇವರು ತನ್ನ ಪ್ರವಾದಿಯ ಮೂಲಕವಾಗಿ ತಿಳಿಸ್ತಾ ಇದ್ದಾರೆ. ಯಾಕೋಬಿನ ಮಾಂಸದ ಕೊಬ್ಬು ಕರಗಿ ಅದರ ಮಹಿಮೆಯು ಕ್ಷೀಣವಾಗುವುದು ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ, ಆ ದೇಶದ ನಿವಾಸಿಗಳು, ಆ 10 ಗೋತ್ರಗಳ ಇಸ್ರಾಯೇಲ್ಯರು, ಅವರು ಸೃಷ್ಟಿಕರ್ತನಿಗೆ ತಿರುಗಿ ಬಿದ್ದಿದ್ದಾರೆ. ದೇವರಿಗೆ ವಿರುದ್ಧವಾದಂತ ಅನೇಕ ಪಾಪಗಳನ್ನು ಅವರು ಮಾಡ್ತಾ ಇದ್ದಾರೆ, ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ತಮ್ಮ ಮನಸ್ಸಿಗೆ ತಿಳಿದಂಗೆ ಜೀವಿಸ್ತಾ ಇದ್ದಾರೆ. ಅದಕ್ಕಾಗಿ ಯಾಕೋಬಿನ ಮಾಂಸದ ಕೊಬ್ಬು ಕರಗಿ ಅದರ ಮಹಿಮೆಯು ಕ್ಷೀಣವಾಗುವುದು ಎಂಬುದಾಗಿ ಕರ್ತನು ತನ್ನ ಪ್ರವಾದಿಯ ಮೂಲಕವಾಗಿ ಇಲ್ಲಿ ಹೇಳುವಂತದನ್ನು ನಾವು ಗಮನಿಸಬೇಕಾಗಿದೆ. ಪ್ರೀತಿಯುಳ್ಳವರೇ, ಈ ಒಂದು ಉತ್ತರ ಇಸ್ರಾಯೇಲ್ ದೇಶವನ್ನು ಅಶ್ಶೂರ್ಯರು ಕ್ರಿಸ್ತಪೂರ್ವ 722ರಲ್ಲಿ ಸೆರೆ ಹಿಡಿದುಕೊಂಡು ಹೋಗಿ ಈ ದೇಶದಲ್ಲಿ ಬೇರೆ ಅನ್ಯ ದೇಶದ ಜನರನ್ನು ತಂದು ಅವರು ಇರಿಸ್ತಾ ಇದ್ದಾರೆ. ನೀವು ಈ 4ರಿಂದ 11 ವಚನಗಳಲ್ಲಿ ಉತ್ತರ ಇಸ್ರಾಯೇಲ್ ಕುರಿತಾಗಿ ದೇವರ ಪ್ರವಾದಿಯ ಮೂಲಕವಾಗಿ ನೀಡುವಂತ ಒಂದು ಪ್ರವಾದನೆಯನ್ನು ಅಥವಾ ಮುಂದೆ ಏನ್ ನಡೀತದೆ, ಇಷ್ಟು ದುರ್ಮಾರ್ಗಿಗಳಾಗಿ ನಡೆಯುವಂತ ಈ ಇಸ್ರಾಯೇಲ್ ಜನರಿಗೆ ದೇವರು ಯಾವ ರೀತಿಯಾದಂತ ನಾಶನವನ್ನು ಬರಮಾಡ್ತಾ ಇದ್ದಾನೆ ಎಂಬುದಾಗಿ ಇಲ್ಲಿ ತಿಳಿಸುವಂತದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಮತ್ತು ದೇವರು ಅಶ್ಶೂರ್ ಎಂಬ ಸಾಮ್ರಾಜ್ಯವನ್ನ ಇಸ್ರಾಯೇಲ್ ದೇಶದ ಮೇಲೆ ಕಳುಹಿಸಿ ಅದನ್ನ ಕ್ರಿಸ್ತಪೂರ್ವ 722ರಲ್ಲಿ ಸೆರೆ ಹಿಡ್ಕೊಂಡು ಹೋಗಿ ಬಾಬೆಲಿಗೆ ಸೇರಿಸ್ತಾ ಇದ್ದಾರ. ಮತ್ತು ಈ ಒಂದು ಏನು ಹಾಳು ಬೀಳಾಗಿರುವಂತ ಈ ದೇಶದಲ್ಲಿ ದೇವರು ಬೇರೆ ಅನ್ಯ ಜನರ ದೇಶದವರನ್ನ ತಂದು ಇರಿಸ್ತಾ ಇದ್ದಾರೆ. ಮುಂದಿನ ಕಾಲದಲ್ಲಿ ಇವರಿಗೆ ನಾವ್ ಏನಂತ ಕರಿತೀವಿ ಅಂದ್ರೆ, ಈ ಒಂದು ಉತ್ತರ ಇಸ್ರಾಯೇಲ್ ದೇಶದಲ್ಲಿ ಬಂದು ನೆಲೆಗೊಂಡಂತ ಜನರಿಗೆ ನಾವು ಸಮರಿಯ ಜನರು ಎಂಬುದಾಗಿ ಅಥವಾ ಕಲಬೆರಕೆಯಿಂದ ಉಂಟಾಗಿರುವಂತ ಜನರು ಎಂಬುದಾಗಿ ಅರ್ಥವನ್ನು ಸೂಚಿಸುವಂತ ಸಮರಿಯ ಎಂಬ ಜನರ ಎಂಬುದಾಗಿ ನಾವು ಅವ್ರನ್ನ ಐಡೆಂಟಿಫೈ ಮಾಡ್ತೇವೆ. ದೇವ್ರ ಮಕ್ಕಳೇ, ಈ 4ನೇ ವಚನದಿಂದ 11ನೇ ವಚನದಲ್ಲಿ ನಾವು ನೋಡುವಾಗ, ಹೌದು, ಇಲ್ಲಿ ನಾವು ನೋಡ್ತೇವೆ 5ನೇ ವಚನ, ಹೊಲ ಕೊಯ್ಯುವವನು ದಂಟುಗಳನ್ನು ಒಟ್ಟುಗೂಡಿಸಿ ಕೈಯಿಂದ ತೆನೆಗಳನ್ನು ಕತ್ತರಿಸುವ ಹಾಗಿರುವುದು. ಹೌದು, ರೆಫಾಯಿಮ್ ತಗ್ಗಿನಲ್ಲಿ ಅಕ್ಕಲನ್ನು ಆರಿಸುವಂತಿರುವುದು. ಆದರೂ ಎಣ್ಣೆಯ ಮರವನ್ನು ಬಡಿದ ಬಳಿಕ ಮೇಲಿನ ಕೊಂಬೆಯ ಕೊಟ್ಟ ಕೊನೆಯಲ್ಲಿ 2-3 ಕಾಯಿಗಳು, ಫಲವತ್ತಾದ ಆ ಮರದ ರೆಂಬೆಗಳೆಲ್ಲ 4-5 ಕಾಯಿಗಳು ನಿಂತಿರುವಂತೆ ಹಕ್ಕಲು ಅದರಲ್ಲಿ ಉಳಿದಿರುವುದು ಎಂದು ಇಸ್ರಾಯೇಲರ ದೇವರಾದ ಯೆಹೋವನು ನುಡಿಯುತ್ತಾನೆ. ಅಂದ್ರೆ ಅಷ್ಟು ದೊಡ್ಡ ದೇಶವನ್ನ ದೇವರು ನಾಶನಕ್ಕೆ ತಗೊಂಬಂದು ಕೇವಲ ಬೆರಳೆಣಿಕೆಯಷ್ಟು ಜನರು ಮಾತ್ರ ಅದರಲ್ಲಿ ಉಳಿಯುತ್ತಾರೆ ಎಂಬುದಾಗಿ ಕೂಡ ತಿಳಿಸ್ತಾ ಇದ್ದಾನೆ. ಆ ದಿನದಲ್ಲಿ 7ನೇ ವಚನ, ಆ ದಿನದಲ್ಲಿ ಜನರು ತಮ್ಮ ಕೈಯಿಂದ ಮಾಡಿದ ಬಲಿಪೀಠಗಳನ್ನು ಲಕ್ಷಿಸದೆಯೂ ತಮ್ಮ ಬೆರಳುಗಳಿಂದ ನಿರ್ಮಿಸಿದ ಆಶೇರ್ ಎಂಬ ವಿಗ್ರಹ ಸ್ತಂಭಗಳನ್ನಾಗಲಿ ಸೂರ್ಯ ಸ್ತಂಭಗಳನ್ನಾಗಲಿ ದೃಷ್ಟಿಸದೆಯೂ ತಮ್ಮ ಸೃಷ್ಟಿಕರ್ತನನ್ನೇ ಲಕ್ಷಿಸಿ ಇಸ್ರಾಯೇಲ್ಯರ ಸದಮಲ ಸ್ವಾಮಿಯ ಕಡೆಗೆ ಕಣ್ಣಿಡುವರು. ಅಂದ್ರೆ ಈ 7-8 ವಚನಗಳು ಆಶಾದಾಯಕವಾಗಿವೆ, ನಿರೀಕ್ಷಾದಾಯಕವಾಗಿವೆ. ಅಂದ್ರೆ ದೇವ್ರು ಹೇಳ್ತಾ ಇದ್ದಾರೆ, ನಾನು ಇವರ ಪಾಪಗಳ ನಿಮಿತ್ತವಾಗಿ, ಇವರ ಒಂದು ಅಧರ್ಮಗಳ ನಿಮಿತ್ತವಾಗಿ ನಾನು ಇವರಿಗೆ ಪೆಟ್ಟು ಕೊಡುತ್ತೇನೆ. ಆಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನನ್ನ ಕಡೆಗೆ ತಿರುಗಿಕೊಳ್ಳುತ್ತಾರೆ. ತಮ್ಮ ಕೈಯಿಂದ ಮಾಡಿದ ಬಲಿಪೀಠಗಳನ್ನು ಲಕ್ಷಿಸುವುದಿಲ್ಲ ಅವರು ಆ ದಿನಮಾನಗಳಲ್ಲಿ. ತಮ್ಮ ಬೆರಳುಗಳಿಂದ ನಿರ್ಮಿಸಿದ ಆಶೇರವೆಂಬ ವಿಗ್ರಹ ಸ್ತಂಭಗಳನ್ನಾಗ್ಲಿ ಸೂರ್ಯ ಸ್ತಂಭಗಳನ್ನಾಗ್ಲಿ ಅವರು ಆ ದಿನದಲ್ಲಿ ದೃಷ್ಟಿಸುವುದಿಲ್ಲ. ತಮ್ಮ ಸೃಷ್ಟಿಕರ್ತನೇ ಲಕ್ಷಿಸಿ ಇಸ್ರಾಯೇಲರ ಸದಮಲ ಸ್ವಾಮಿಯ ಕಡೆಗೆ ಕಣ್ಣಿಡುವರು ಎಂಬುದಾಗಿ ಕರ್ತನಲ್ಲಿ ಹೇಳ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ಭರವಸೆ ಬಿಟ್ಟಂತ ನಾವೆಲ್ಲರೂ ಕೂಡ ನಾವು ಆತನ ಕಡೆಗೆ ನೋಡುವವರಾಗಿರ್ಬೇಕು.
ಆತನೊಬ್ಬಾತನೇ ದೇವರು, ಆತನೊಬ್ಬಾತನೇ ನಮ್ಮನ್ನು ರಕ್ಷಿಸಲು ಶಕ್ತನಾಗಿರುವ ದೇವರಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶಮಾನವನ್ನು ಹೊಂದುವರು ಎಂಬುದಾಗಿ. ಇಸ್ರಾಯೇಲ್ಯರು ತಮ್ಮ ದುರ್ನೀತಿಗಾಗಿ ಕರ್ತನಿಂದ ಶಿಕ್ಷೆಯನ್ನ ಅವರು ಪಡ್ಕೊಳ್ಳುವ ಕಾಲದಲ್ಲಿ ಅವರು ಕರ್ತನ ಕಡೆಗೆ ನೋಡ್ತಾರಂತೆ. ತಾವು ನಿರ್ಮಾಣ ಮಾಡಿಕೊಂಡಂತ, ತಾವು ಸೃಷ್ಟಿಸಿಕೊಂಡಂತ 115ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ, ಮೂಗುಂಟು ಮೂಸುವುದಿಲ್ಲ, ಬಾಯುಂಟು ಮಾತನಾಡುವುದಿಲ್ಲ, ಅವುಗಳ ಗಂಟಲಲ್ಲಿ ಶಬ್ದವೇ ಇಲ್ಲ, ಕಣ್ಣುಂಟು ನೋಡುವುದಿಲ್ಲ, ಕಾಲುಂಟು ನಡೆಯುವುದಿಲ್ಲ, ಕೈಯುಂಟು ಮುಟ್ಟುವುದಿಲ್ಲ, ಅವುಗಳಲ್ಲಿ ಭರವಸೆ ಬಿಡುವವರು ಅವುಗಳಂತೆ ಎಂಬುದಾಗಿ. ಇಸ್ರಾಯೇಲರಿಗೆ ಬುದ್ಧಿ ಬರ್ತಾ ಇದೆ. ಇವರಿಗೆ ಬುದ್ಧಿ ಬಂತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಈ ಯೆಹೂದ್ಯರಿಗೆ ಮಾತ್ರ ಅವ್ರು 70 ವರ್ಷಗಳ ಕಾಲ ಬಾಬೆಲ್ ಸೆರೆವಾಸದ ನಂತರ ಅವ್ರಿಗೆ ಬುದ್ಧಿ ಬರುತ್ತೆ. ಇನ್ನು ತಮ್ಮ ಜೀವಮಾನ ಕಾಲವೆಲ್ಲ ಅವರು ತಮ್ಮ ಸ್ವನೀತಿಯನ್ನು ಅಥವಾ ತಮ್ಮ ಸ್ವಂತ ಮಾರ್ಗದಲ್ಲಿ ನಡೆಯದೆ, ವಿಗ್ರಹ ಆರಾಧನೆ ಕಡೆಗೆ ತಿರುಗಿಕೊಳ್ಳದೆ ದೇವರ ಮಾರ್ಗದಲ್ಲಿ ಅವರು ನಡೀತಾರೆ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ ದೇಶದ ಪತನಕ್ಕೆ ಮುಖ್ಯ ಕಾರಣ ವಿಗ್ರಹ ಆರಾಧನೆಯೇ ಆಗಿದೆ. ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ವಿಗ್ರಹ ಆರಾಧನೆ ಇಲ್ಲದಂಗೆ ನೋಡಿಕೊಳ್ಳಿರಿ. ವಿಗ್ರಹ ಆರಾಧನೆಗೆ ಸಮಾನವಾಗಿರುವಂತದ್ದು ಯಾವುದು ನಿಮ್ಮ ಜೀವಿತದಲ್ಲಿ ಇರಬಾರದು, ನಮ್ಮ ಜೀವಿತದಲ್ಲಿ ಇರಬಾರದು. ದೇವರ ಸ್ಥಾನದಲ್ಲಿ ನಮ್ಮನ್ನು ಉಂಟು ಮಾಡಿ, ನಮ್ಮನ್ನು ರಕ್ಷಿಸಲಿಕ್ಕೆ ತನ್ನ ಸ್ವಪ್ರಾಣವನ್ನು ನೀಡಿ, ಕಲ್ವಾರಿ ಶಿಲುಬೆ ಮೇಲೆ ನಮಗಾಗಿ ಮಹಾಹಿಂಸೆಗಳನ್ನು ಅನುಭವಿಸಿದಂತ ಆ ಜೀವನಾಯಕನನ್ನೇ ನಾವು ನಮ್ಮ ಹೃದಯಗಳಲ್ಲಿ ಪ್ರತಿಷ್ಠಿಸಿಕೊಳ್ಳಬೇಕಾಗಿದೆ. ಆತನಿಗೆ ಸಮಾನವಾಗಿರುವಂತದ್ದು ಯಾವುದು ನಮ್ಮ ಜೀವಿತಗಳನ್ನು ಆಳಬಾರದು. ಆತನೊಬ್ಬಾತನೇ ಮೊದಲನೆಯವನು ಕೊನೆಯವನು ಆಗಿರುವಂತೆ ನಾವು ನೋಡಿಕೊಳ್ಳಬೇಕಾಗಿದೆ. ಇಸ್ರಾಯೇಲ್ ದೇಶ ಸರ್ವ ಸಂಪೂರ್ಣವಾಗಿ ನಾಶವಾಗ್ತಾ ಇದೆ. ಪ್ರೀತಿಯುಳ್ಳವರೇ, ಆ ದಿನದಲ್ಲಿ ದೇಶದ ಬಲವಾದ ಕೋಟೆಗಳು ಪೂರ್ವದಲ್ಲಿ ಇಸ್ರಾಯೇಲರ ಭಯದಿಂದ ನಿರ್ಜನವಾಗಿದ್ದ ಈಗ ಅಡವಿಯಲ್ಲಿಯೂ ಬೆಟ್ಟಗಳ ತುದಿಯ ಮೇಲೂ ಕಾಣುವ ಪಾಳು ನಿವೇಶನಗಳಂತಿರುವವು. ನೋಡ್ರಿ, ಈ 9ನೇ ವಚನ ನಮಗೆ ಆ ಒಂದು ಉತ್ತರ ಇಸ್ರಾಯೇಲ್ ದೇಶದ ಪತನ ಅಥವಾ ಸರ್ವ ಸಂಪೂರ್ಣ ನಾಶನದ ಚಿತ್ರೀಕರಣವನ್ನು ನಮ್ಮ ಕಣ್ಣ ಮುಂದೆ ಇಡ್ತಾ ಇದೆ. ಆ ದೇಶ ಹೇಗಿರ್ತದಂತೆ, ಆ ದಿನದಲ್ಲಿ ದೇಶದ ಬಲವಾದ ಕೋಟೆಗಳು, ಆ ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಮೊದಲು ಪೂರ್ವ ಕಾಲದಲ್ಲಿ ಇಸ್ರಾಯೇಲರ ಭಯದಿಂದ ನಿರ್ಜನವಾಗಿದ್ದ ಈಗ ಅಡವಿಯಲ್ಲಿಯೂ ಬೆಟ್ಟಗಳ ತುದಿಯ ಮೇಲೆಯೂ ಕಾಣುವ ಪಾಳು ನಿವೇಶನಗಳಂತಿರುವವು. ಅಂತೂ ದೇಶವೆಲ್ಲ ಹಾಳಾಗಿರುವುದು ಅಂತ ಹೇಳ್ಬಿಟ್ಟು ಕರ್ತನು ತನ್ನ ಪ್ರವಾದಿಯಾಗಿರುವಂತ ಯೆಶಾಯನ ಮೂಲಕವಾಗಿ ಸ್ಪಷ್ಟಪಡಿಸ್ತಾ ಇದ್ದಾರ. ದೇವಜನರೇ, ಇಸ್ರಾಯೇಲರು ತಮ್ಮ ಸೇನಾ ನಾಯಕನಾಗಿರುವಂತ ಯೆಹೋಶುವನ ನಾಯಕತ್ವದಲ್ಲಿ ಇಸ್ರಾಯೇಲ್ ದೇಶಕ್ಕೆ ಈ ಒಂದು ಕಾನಾನ್ ದೇಶದ ಮೇಲೆ ದಾಳಿ ಮಾಡಿದಾಗ, ಆ ಕಾನಾನ್ ದೇಶವು ಹೇಗೆ ಅದರ ಮೂಲ ನಿವಾಸಿಗಳು ಓಡಿ ಹೋಗಿ ಅದು ನಿರ್ಜನವಾಗಿತ್ತೋ ಅಂತ ಒಂದು ಪರಿಸ್ಥಿತಿ ನಾನು ಇಸ್ರಾಯೇಲ್ಯರ ಕಾಲದಲ್ಲಿ ಬರಮಾಡುತ್ತೇನೆ. ಕಾರಣ ಏನಂದ್ರೆ, ಆ ದೇಶ ನಿವಾಸಿಗಳ ಘೋರ ಅಪರಾಧಗಳು, ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿ ವಸ್ತುಗಳನ್ನು ಪೂಜಿಸುವಂತ ಒಂದು ಮೊಂಡು ಹೃದಯದವರು. ಅದಕ್ಕಾಗಿ ಅವರಿಗಂತ ಒಂದು ಗತಿ ಬರ್ತಾ ಇದೆ. ಪ್ರೀತಿಯುಳ್ಳವರೇ, ನಾವೊಮ್ಮೆ ಅದನ್ನ ಲಕ್ಷಿಸೋಣ. ಇಲ್ಲಿ ನಾವು ನೋಡ್ತೇವೆ 10ನೇ ವಚನ, ಏಕೆಂದರೆ ನೀನು ನಿನ್ನ ರಕ್ಷಕನಾದ ದೇವರನ್ನು ಮರೆತು ಬಿಟ್ಟು ನಿನ್ನ ಆಶ್ರಯಗಿರಿಯನ್ನು ಸ್ಮರಿಸಲಿಲ್ಲ. ದೇವರ ಮಕ್ಕಳೇ, ದೇವರು ಇಸ್ರಾಯೇಲರಿಗೆ ಯಾಕೆ ಪತನವನ್ನು ಉಂಟು ಮಾಡ್ತಾ ಇದ್ದಾನೆ, ಸರ್ವ ಸಂಪೂರ್ಣವಾದ ನಾಶನವನ್ನು ಯಾಕೆ ಬರಮಾಡ್ತಾ ಇದ್ದಾನೆ? ಇಲ್ಲಿ 10ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. 10ನೇ ವಚನದಲ್ಲಿ ಹೀಗೆ, ಏಕೆಂದರೆ ನೀನು ನಿನ್ನ ರಕ್ಷಕನಾದ ದೇವರನ್ನು ಮರೆತು ಬಿಟ್ಟು ನಿನ್ನ ಆಶ್ರಯ ಗಿರಿಯನ್ನು ಸ್ಮರಿಸಲಿಲ್ಲ. ಪ್ರೀತಿಯುಳ್ಳವರೇ, ಸ್ಮರಿಸಲಿಲ್ಲ. ಇಸ್ರಾಯೇಲ್ಯರ ಘೋರವಾದ ಪಾಪಗಳಲ್ಲಿ ಇದು ಒಂದಾಗಿದೆ. ಸ್ಮರಿಸಲಿಲ್ಲ. ಯೆರೆಮೀಯ 2:32 ಕೂಡ ದೇವರ ಪ್ರವಾದಿ ಮೂಲಕವಾಗಿ ಹೀಗೆ ಹೇಳ್ತಾನೆ ಇಸ್ರಾಯೇಲ್ಯರಿಗೆ, ಯುವತಿಯು ತನ್ನ ಆಭರಣಗಳನ್ನು, ವಧುವು ತನ್ನ ಒಡ್ಯಾಣವನ್ನು ಮರೆಯುವುದುಂಟೆ? ನನ್ನ ಜನರು ಲೆಕ್ಕವಿಲ್ಲದಷ್ಟು ದಿನ ನನ್ನನ್ನು ಮರೆತಿದ್ದಾರೆ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಕರ್ತನು ಹೇಳ್ತಾ ಇದ್ದಾನೆ, ಯುವತಿಯು ತನ್ನ ಆಭರಣಗಳನ್ನು, ವಧುವು ತನ್ನ ಒಡ್ಯಾಣವನ್ನು ಮರೆಯುವುದುಂಟೆ? ಎಂದಾದರೂ ಮೊದಲಗಿತ್ತಿಯು ತನ್ನ ಮದುವೆಯ ಸಮಯದಲ್ಲಿ ತನ್ನ ಅಲಂಕೃತ ಆಭರಣಗಳನ್ನು, ಒಡ್ಯಾಣಗಳನ್ನು ಮರೆಯುತ್ತಾಳೋ? ಇಲ್ಲ. ಆದ್ರೆ ಸ್ವಾಮಿ ಹೇಳ್ತಾ ಇದ್ದಾರ, ನನ್ನ ಜನರು ಲೆಕ್ಕವಿಲ್ಲದಷ್ಟು ದಿನ ನನ್ನನ್ನು ಮರೆತಿದ್ದಾರೆ. ಪ್ರೀತಿಯುಳ್ಳ ದೇವಚಂದ್ರೆ, ದೇವರನ್ನು ಮರೆಯುವಂಥದ್ದು ಬಹಳ ಭಯಂಕರವಾದದ್ದು. ನಿಮ್ಮ ಜೀವಿತದಲ್ಲಿ ದೇವರನ್ನು ನೀವು ಅಧಿಕವಾಗಿ ಪ್ರೀತಿಸ್ರಿ, ಹೆಚ್ಚೆಚ್ಚಾಗಿ ಪ್ರಾರ್ಥನೆ ಮಾಡ್ರಿ, ದೇವರ ವಾಕ್ಯವನ್ನು ಧ್ಯಾನ ಮಾಡ್ರಿ, ಆತನ ಚಿತ್ತಾನುಸಾರವಾಗಿ ನಡೆಯಿರಿ. ದೇವರಿಗೂ ನಿಮಗೂ ಒಂದು ಯಾವಾಗಲೂ ಕೂಡ ಸಂಬಂಧವು ದೃಢವಾಗಿರಲಿ.
ಪ್ರತಿ ಕ್ಷಣವೂ ಪ್ರತಿ ದಿನವೂ ದೇವರೊಂದಿಗೆ ನಡೆಯಿರಿ. ಇಸ್ರಾಯೇಲ್ಯರು ದೇವರನ್ನು ಮರೆತಿದ್ದಾರೆ. ನಮಗಿದೊಂದು ಎಚ್ಚರಿಕೆಯ ಗಂಟೆಯಾಗಿದೆ. ದೇವರನ್ನು ಬಿಟ್ಟರೆ ಸರ್ವ ಸಂಪೂರ್ಣವಾದಂತ ನಾಶನ. ಇದು ದೇವರ ಕೃಪೆಯಿಂದ ನಾವೆಲ್ಲರೂ ಕೂಡ ಜೀವಿಸ್ತಾ ಇದ್ದೀವಿ. ನಾವು ಆತನ ಒಂದು ನಂಬಿಕೆಯಲ್ಲಿದ್ದೀವಿ. ನಾವು ಹಾಗೆ ಮುಂದುವರಿಯೋಣ. ಮುಂದೆ ನಾವು ನೋಡ್ತೇವೆ ದೇವ ಜನರೇ, ಅದಕ್ಕಾಗಿ ಅವ್ರನ್ನ ಶಿಕ್ಷಿಸಲಿಕ್ಕೆ ಇಲ್ಲಿ ದೇವರು ಶಿಕ್ಷಿಸುವಂತದನ್ನು ಕೂಡ ನಾವು ನೋಡ್ತಾ ಇದ್ವಿ. ಮತ್ತು 12ನೇ ವಚನದಿಂದ ಹಿಡಿದು 14ನೇ ವಚನ ತನಕ ನೋಡುವಾಗ ಅಶ್ಶೂರದ ವಿಷಯವಾದ ದೈವೋಕ್ತಿಯನ್ನು ದೇವರು ತನ್ನ ಪ್ರವಾದಿಯಾಗಿರುವಂತ ಯೆಶಾಯನ ಮೂಲಕವಾಗಿ ನೀಡ್ತಾ ಇದ್ದಾರೆ. ಮೊದಲನೇದಾಗಿ ನಾವು ನೋಡಿದ್ವಿ ದಮಸ್ಕದ ಕುರಿತಾದಂತ ದೈವೋಕ್ತಿ, ಅದರ ನಾಶನ. ಮತ್ತು 4ರಿಂದ 11 ವಚನಗಳಲ್ಲಿ ಉತ್ತರ ಇಸ್ರಾಯೇಲ್ ದೇಶದ ನಾಶನದ ಕುರಿತಾಗಿ ಪ್ರವಾದನೆ. ಮತ್ತು 12ರಿಂದ 14 ವಚನಗಳಲ್ಲಿ ನಾವು ನೋಡುವಾಗ ಅಶ್ಶೂರದ ವಿಷಯವಾದ ದೈವೋಕ್ತಿಯನ್ನು ದೇವರು ತನ್ನ ಪ್ರವಾದಿಯ ಮೂಲಕವಾಗಿ ನೀಡ್ತಾ ಇದ್ದಾರೆ. ಅಂದ್ರೆ ಈ ಅಶ್ಶೂರ ದೇಶ ದೇವ ಜನರೇ ಪ್ರಪಂಚವನ್ನು ಆಳಿದಂತ ಮಹಾ ಸಾಮ್ರಾಜ್ಯ. ಇವರ ಮೂಲಕವಾಗಿ ದೇವರು ಇಸ್ರಾಯೇಲ್ಯರಿಗೆ ಶಿಕ್ಷೆಯನ್ನು ನೀಡಿದರು. ಇವರಾದ ಮೇಲೆ ಯಹೂದ್ಯರು ಸುಮಾರು 136 ವರ್ಷಗಳು ಈ ಉತ್ತರ ಇಸ್ರಾಯೇಲ್ ದೇಶವನ್ನು ದೇವರು ನಾಶನ ಮಾಡಿದ ಬಳಿಕ 136 ವರ್ಷಗಳ ತರುವಾಯ ದೇವರು ದಕ್ಷಿಣ ಯಹೂದ್ಯರು ಅವರು ಕೂಡ ದೇವರನ್ನು ಬಿಟ್ಟು ಪಾಪ ಮಾಡ್ತಾರೆ. ಅವ್ರಿಗೂ ಕೂಡ ದೇವರು ಈ ಒಂದು ಅಶ್ಶೂರರ ಮೂಲಕವಾಗಿ, ಅಶ್ಶೂರರ ಅಥವಾ ಬಾಬಿಲೋನಿಯರ್ ಎಂಬುದಾಗಿ ಕರೆಯಲ್ಪಡುವಂತ ನೆಬೂಕದ್ನೆಚ್ಚರ್ ರಾಜನ ಮೂಲಕವಾಗಿ ದೇವರು ಆ ದೇಶಗಳನ್ನ ದೇವರು ನಾಶನ ಮಾಡುವಂತದನ್ನು ನಾವು ಕಾಣ್ತೇವೆ. ಈ ಎಲ್ಲಾ ಒಂದು ದೇಶಗಳನ್ನ ಅಮರ್ಯರನ್ನು ಕೂಡ ಇವರೇ ನಾಶನ ಮಾಡಿದ್ದಾರೆ. ದೇವರು ಇವರನ್ನ ತನ್ನ ಸಾಧನವನ್ನಾಗಿ ತನ್ನ ಆಯುಧಗಳನ್ನಾಗಿ ಉಪಯೋಗ ಮಾಡಿಕೊಂಡಿದ್ದಾರೆ ಅಶ್ಶೂರ್ಯರನ್ನ. ಇದೇ ಅಶ್ಶೂರ್ಯರನ್ನೇ ದೇವರು ತಿರುಗಿ ಏನ್ ಮಾಡ್ತಾ ಇದಾರ, ನಾಶನ ಮಾಡ್ತಾ ಇದ್ದಾರೆ. 12ನೇ ವಚನ, ಆಹಾ ಸಮುದ್ರವು ಬೋರ್ಗರಿಯುವ ಬಹು ಜನಾಂಗಗಳ ಗದ್ದಲ, ಮಹಾಜಲ ಪ್ರವಾಹಗಳು ಘೋಷಿಸುವ ಜನಗಳ ಘೋಷ. ಹೌದು, ಮಹಾಜಲ ಪ್ರವಾಹಗಳು ಘೋಷಿಸುವಂತೆ ಜನಾಂಗಗಳು ಘೋಷಿಸುತ್ತವೆ. ಆದ್ರೆ ಆತನು ಅವರನ್ನು ಗದರಿಸುವಾಗ ಅವರು ದೂರ ಓಡಿ ಹೋಗಿ ಬೆಟ್ಟಗಳಲ್ಲಿ ಗಾಳಿಗೆ ಸಿಕ್ಕಿದ ಹೊಟ್ಟಿನಂತೆಯೂ ಸುಂಟರ ಗಾಳಿಯಿಂದ ಸುತ್ತಿಯಾಡುವ ಧೂಳಿನಂತೆಯೂ ಅಟ್ಟಲ್ಪಡುವರಿಗೋ ಸಂಜೆಯಲ್ಲಿ ದಿಗಿಲು ಬಿದ್ದು ಉದಯದೊಳಗಾಗಿ ಇಲ್ಲವಾಗುವರು. ನಮ್ಮನ್ನು ಸುರೆ ಮಾಡುವವರಿಗೆ ಇದೇ ಗತಿ, ನಮ್ಮನ್ನು ಕೊಳ್ಳೆ ಹೊಡೆಯುವವರ ಪಾಡು ಇದೆ. ದೇವರ ಮಕ್ಕಳೇ, ಇಲ್ಲಿ ದೇವರು ಅಶ್ಶೂರ್ ದೇಶವನ್ನು ಕೂಡ ಸರ್ವ ಸಂಪೂರ್ಣ ನಾಶನ ಮಾಡ್ತಾ ಇದ್ದಾರೆ. 14ನೇ ವಚನ ಬಹಳ ಪ್ರಾಮುಖ್ಯವಾದ ವಚನ. ಇಲ್ಲಿ ಈ ಮಾತನ್ನ ಪ್ರವಾದಿಯಾಗಿರುವಂತ ಯೆಶಾಯನು ಅಥವಾ ಭಕ್ತ ಸಮೂಹವಾದ ಇಸ್ರಾಯೇಲ್ ಜನಾಂಗವು ಕರ್ತನಿಂದ ತಮ್ಮ ದುಷ್ಕೃತ್ಯಗಳಿಗಾಗಿ ಶಿಕ್ಷಿಸಲ್ಪಟ್ಟು ಕರ್ತನ ಕಡೆಗೆ ತಿರುಗಿಕೊಂಡಂತ ಜನರು ತಮ್ಮ ಹೃದಯದ ಅಂತರಾಳದ ಮಾತನ್ನ ಹೇಳ್ತಾ ಇದ್ದಾರೆ. ಏನು ಆ ಮಾತು ಎಂಬುದಾಗಿ ನೋಡುವಾಗ, ನಮ್ಮನ್ನು ಸೂರ್ಯ ಮಾಡುವವರಿಗೆ ಇದೇ ಗತಿ, ನಮ್ಮನ್ನು ಕೊಳ್ಳೆ ಹೊಡೆಯುವವರ ಪಾಡು ಇದೆ ಎಂಬುದಾಗಿ. ದೇವರ ಮಕ್ಕಳೇ, ದೇವ ಜನರು ಆತನಲ್ಲಿ ಭರವಸೆಯನ್ನಿಡುವಾಗ ಆತನು ಕೂಡಲೇ ಅವರ ವೈರಿಗಳನ್ನು ಸೆದೆಬಡಿಯುವನು. ಇಲ್ಲಿ ದೇವಜನರ ವೈರಿಗಳಾಗಿರುವಂತ ಅಶ್ಶೂರ್ಯರನ್ನ ದೇವರು ಸೆದೆಬಡಿತಾ ಇದ್ದಾರೆ. ಈ 14, 15, 16, 17 ವಚನಗಳಲ್ಲಿ 12, 13, 14, 3 ವಚನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ದೇವರು ಇಸ್ರಾಯೇಲ್ಯರನ್ನ ನಾಶನ ಮಾಡಿದಂತ ಅಶ್ಶೂರ್ ಎಂಬ ವೈರಿಗಳನ್ನು ಕೂಡ ಸೆದೆ ಬಡಿಯುವಂತದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ನಮ್ಮನ್ನು ಸೂರ್ಯ ಮಾಡುವವರಿಗೆ ಇದೇ ಗತಿ. ಏನಂತ್ರಿ? ಈಗೋ ಸಂಜೆಯಲ್ಲಿ ದಿಗಿಲು ಬಿದ್ದು ಉದಯದೊಳಗೆ ಇಲ್ಲವಾಗ್ತಾರ ಅವರು ವೈರಿಗಳು. ಕರ್ತನ ಅವರನ್ನು ಗದರಿಸುವಾಗ ಅವರು ದೂರ ಓಡಿ ಹೋಗಿ ಬೆಟ್ಟಗಳಲ್ಲಿ ಗಾಳಿಗೆ ಸಿಕ್ಕಿದ ಹೊಟ್ಟಿನಂತೆಯೂ ಸುಂಟರ ಗಾಳಿಯಿಂದ ಸುತ್ತಿಯಾಡುವ ಧೂಳಿನಂತೆಯೂ ಅಟ್ಟಲ್ಪಡುವರಿಗೋ ಸಂಜೆಯಲ್ಲಿ ದಿಗಿಲು ಬಿದ್ದು ಉದಯದೊಳಗಾಗಿ ಇಲ್ಲವಾಗುವರು. ಇಂಥ ಒಂದು ಪರಿಸ್ಥಿತಿ ವೈರಿಗಳಿಗೆ ಉಂಟಾಗುತ್ತೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವಜನರೇ, ದೇವ ಸೇವಕರೇ, ನಾವೆಲ್ಲರೂ ಕೂಡ ಮತ್ತು ದೇವರಲ್ಲಿ ಭರವಸೆ ಇಟ್ಟವರಾಗಿ, ಯಾವಾಗಲೂ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನಿಗೆ ಭಕ್ತಿಯನ್ನು ಸಲ್ಲಿಸೋಣ. ಸೇವಕರಾಗಿರುವಂತ ನಮಗೆ ಭಕ್ತಿ ಇದೆಯೋ? ಭಕ್ತಿ ಮಾಡ್ತಾ ಇದ್ದೀವೋ? ಭಕ್ತಿಗೆ ಬಹಳ ಶಕ್ತಿ ಇದೆ. ದೇವರ ವಾಕ್ಯದಲ್ಲಿ 1ನೇ ತಿಮೋಥಿ ಪತ್ರಿಕೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಭಕ್ತಿಯಾದರೂ ಅದು ಇಹ ಪರಲೋಕಗಳಲ್ಲಿ ಅದಕ್ಕೆ ಜೀವ ವಾಗ್ದಾನ ಇದೆ ಎಂಬುದಾಗಿ. ದೇವರಿಗೆ ಭಕ್ತಿ ಮಾಡೋಣ, ಭಕ್ತಿಯಲ್ಲಿ ನೆಲೆಗೊಳ್ಳೋಣ, ದೇವರ ಮಾತಿಗೆ ವಿಧೇಯರಾಗಿ ನಡೆಯೋಣ, ಆತನೊಬ್ಬಾತನನ್ನೇ ಆಶ್ರಯಿಸಿಕೊಳ್ಳೋಣ. ಆತನೇ ನಮ್ಮ ಆಶ್ರಯ ದುರ್ಗವು, ಆಶ್ರಯ ಗಿರಿಯಾಗಿರಲಿ. ದೇವರ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. 3 ದೇಶಗಳ ಪ್ರವಾದನೆಗಳಲ್ಲಿ ನಾವು ನೋಡ್ತಾ ಇದ್ವಿ. ಇನ್ನು ದಮಸ್ಕದ ಪ್ರವಾದನೆ ನೆರವೇರಿಲ್ಲ, ಕೊನೆ ದಿನಮಾನಗಳು ನೆರವೇರ್ತಾ ಇದೆ. ಉತ್ತರ ಇಸ್ರಾಯೇಲ್ ದೇಶದ ಪ್ರವಾದನೆ ನೆರವೇರಿದೆ ಮತ್ತು ಅಶ್ಶೂರದ ಪ್ರವಾದನೆ ಕೂಡ ನೆರವೇರಿದೆ. ದೇವರ ವಾಕ್ಯ ನಾವು ಪ್ರಕಟಣೆ ಗ್ರಂಥದಲ್ಲಿ ಓದುತ್ತೇವೆ.
ಪ್ರತಿ ಪ್ರವಾದನೆಯೇ ಕೂಡ ದೇವರು ತಕ್ಕ ಕಾಲದಲ್ಲಿ ಅದನ್ನ ನೆರವೇರಿಸ್ತಾನೆ. ಇನ್ನೂ ಅನೇಕ ಪ್ರವಾದನೆಗಳು ನೆರವೇರುವಂತವುಗಳು ಆಗಿದ್ದಾವೆ. ದೇವರ ಪ್ರವಾದಿಗಳನ್ನ ನಂಬೋಣ, ವಿಶ್ವಾಸಿಸೋಣ ಮತ್ತು ದೇವರ ನಾಮ ಮಹಿಮೆಗೋಸ್ಕರವಾಗಿ ಆತನಿಗೆ ಮೆಚ್ಚುಗೆಯಾದಂತೆ ಈ ಲೋಕದಲ್ಲಿ ಜೀವಿಸೋಣ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾದ ತಂದೆಯಾದ ದೇವರೇ, ಈ ಒಂದು ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪ್ರೀತಿಯ ಮಗನು, ನಮ್ಮ ಒಬ್ಬನೇ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನಾವು ನಿಮ್ಮನ್ನು ಸ್ತುತಿಸ್ತಾ ಇದ್ದೀವಿ ತಂದೆಯೇ. ಸ್ವಾಮಿ, ಯೆಶಾಯನ ಪ್ರವಾದನ ಗ್ರಂಥ 17ನೇ ಅಧ್ಯಾಯ 1-14 ವಚನಗಳ ಮೂಲಕವಾಗಿ ನಮ್ಮೊಂದಿಗೆ ಮಾತಾಡೋದಕ್ಕಾಗಿ ಸ್ತೋತ್ರ. ಸ್ವಾಮಿ, ಎಲ್ಲಾ ದೇಶಗಳ ಒಡೆಯನು ನೀವು ಕರ್ತನೆ, ಎಲ್ಲಾ ದೇಶಗಳನ್ನು ಆಳುವಾತನು ನೀವು ಕರ್ತನೆ. ಪ್ರತಿ ದೇಶವು ಕರ್ತನೆ ಸ್ವಾಮಿ ನಿಮ್ಮ ನೀತಿಯಿಂದ ತುಂಬಿದೆ ದೇವರೇ. ಯಾವ ದೇಶದಲ್ಲಿ ಅನೀತಿ, ಭ್ರಷ್ಟಾಚಾರ, ದೈವ ವಿರೋಧಿ ಕಾರ್ಯಗಳು ಕಂಡು ಬರ್ತಾ ಇದಾವೋ ಆ ದೇಶಗಳು ಪೂರ್ವ ಕಾಲದಲ್ಲಿ ಇಂದ ನಾವು ನೋಡ್ತಾ ಇದೀವಿ ಪತನವಾಗ್ತಾ ಇದಾವೆ. ಅದಕ್ಕೆ ಕಾರಣ ಗರ್ವ, ಅಹಂಕಾರ ಅಥವಾ ದೇವರೇ ಕರ್ತನೆ ಸ್ವಾಮಿ ಸ್ವನೀತಿಯಲ್ಲಿ ನಂಬಿಕೆ ಇಡುವುದು. ಸೃಷ್ಟಿಕರ್ತನಾದ ನಿನ್ನಲ್ಲಿ ಭರವಸೆಡುವಂಥದ್ದೇ ಆಶೀರ್ವಾದ ದೇವರೇ. ಆದ್ರೆ ಅವೆಲ್ಲವೂ ತಮ್ಮನ್ನು ತಾವು ನಂಬಿಕೊಂಡು ನಾಶವಾಗಿದ್ದಾವೆ ದೇವರೇ. ಇದ್ದ ದಿವಸ ನಾವು ಕರ್ತನೆ ಕಲಿತುಕೊಂಡಿದ್ದೇವೆ. ಇದರ ಮೂಲಕವಾಗಿ ಅಪ್ಪ, ಸೃಷ್ಟಿಕರ್ತನಾದ ನಿನ್ನೊಬ್ಬನನ್ನೇ ಲಕ್ಷಿಸಬೇಕು, ನಿನ್ನ ಕಡೆಗೆ ಗಮನ ಕೊಡಬೇಕು, ನಿನ್ನನ್ನೇ ಪ್ರೀತಿಸಬೇಕು ಸ್ವಾಮಿ. ನಿನ್ನ ವಚನಗಳನ್ನು ಹಗಲು ರಾತ್ರಿ ಧ್ಯಾನ ಮಾಡಿ ಅದರಲ್ಲಿ ಬರೆದಿರುವುದನ್ನೆಲ್ಲ ನಾವು ಕೈಕೊಂಡು ನಡಿಬೇಕು ಎಂಬುದಾಗಿ ತಂದೆ ನಾನು ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಮಾರ್ನಿಂಗ್ ಡಿವೋಷನ್ ಅಲ್ಲಿ ಭಾಗವಹಿಸಿದಂತ ನಿನ್ನ ಮಕ್ಕಳೆಲ್ಲರನ್ನ ಆಶೀರ್ವಾದ ಮಾಡು, ಅವ್ರ ಕುಟುಂಬಗಳನ್ನ ಆಶೀರ್ವಾದ ಮಾಡು. ಈ ದಿನ ಕಾರಣಾಂತರಗಳಿಂದ ಅಪ್ಪ ಯಾರ್ಯಾರು ಭಾಗವಹಿಸಲು ಅವರನ್ನು ಕೂಡ ಆಶೀರ್ವಾದ ಮಾಡಪ್ಪ. ಅವ್ರ ತಿರುಗಿ ಕರ್ತನೆ ಪ್ರತಿದಿನ ನಡೆಯುವಂತ ಡಿವೋಷನ್ ಭಾಗವಹಿಸಿ ನಿನ್ನ ತಿಳುವಳಿಕೆಯಲ್ಲಿ ಅಪ್ಪ, ಕ್ರಿಸ್ತನ ಸಾರೂಪ್ಯದಲ್ಲಿ ಅಪ್ಪ ನಿನ್ನನ್ನು ಅರಿತುಕೊಳ್ಳುವುದರಲ್ಲಿ ಅವರು ಕರ್ತನೆ ಸ್ವಾಮಿ ಬೆಳೆಯುವಂತೆ ಕೂಡ ಸಹಾಯ ಮಾಡು ದೇವರೇ. ಅಪ್ಪ, ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಮಳೆ ವಿಪರೀತವಾಗಿ ಕರ್ತನೆ ಜನಜೀವನ ಅಸ್ತವ್ಯಸ್ತವಾಗಿದೆ ಸ್ವಾಮಿ. ಶಾಲಾ ಕಾಲೇಜುಗಳು ನಿಲ್ಲಿಸಲ್ಪಟ್ಟಿದ್ದಾವೆ ದೇವರೇ. ನಿನ್ನ ಕೃಪೆ ತೋರಪ್ಪ. ಎಲ್ಲಿ ಕೂಡ ಕರ್ತನೆ ಸ್ವಾಮಿ ಮರಣ ಸಂಭವಿಸಬಾರದು ದೇವರೇ. ಅಪ್ಪ, ಪ್ರವಾಹಗಳು ಉಂಟಾಗದಂತೆ ನೀನು ಕಾಪಾಡು ಈಸಯ್ಯ ದೇವರೇ. ಅಪ್ಪ, ನಿನ್ನ ಕೃಪೆ ಇರಲಿ ಎಂಬುದಾಗಿ ನಾನು ಕೇಳಿಕೊಳ್ತೇನೆ. ನಮ್ಮ ಕಲ್ವಾರ್ ಚಪಲ ಸಂಸ್ಥೆನ ಆಶೀರ್ವಾದ ಮಾಡು ದೇವರೇ. ನಮ್ಮ ನಿರ್ದೇಶಕರುಗಳನ್ನ ಆಶೀರ್ವಾದ ಮಾಡು, ಅವರ ಕುಟುಂಬಗಳನ್ನ ಆಶೀರ್ವಾದ ಮಾಡು ದೇವರೇ. ಸೇವೆ ಕರ್ತನೆ ಅಪ್ಪ, ಭಾರತ ದೇಶದ ಎಲ್ಲೆಲ್ಲಿ ಕರ್ತನೆ ನಡೆಯಲ್ಪಡ್ತಾ ಇದೆ ಅಲ್ಲೆಲ್ಲ ಕರ್ತನೆಯನ್ನು ಕೃಪೆ ನಡೆಸಲಿ ದೇವರೇ. ಎಲ್ಲ ಸೇವಕರುಗಳನ್ನ, ಸಭೆ ಹಿರಿಯರನ್ನ, ಅವರ ಕುಟುಂಬಗಳನ್ನ ದೇವರೇ, ವಿಶ್ವಾಸಿಗಳನ್ನ ನಿನ್ನ ಆಶೀರ್ವಾದ ಮಾಡಿ ಅಭಿವೃದ್ಧಿ ಪಡಿಸುವುದ ಕೇಳಿಕೊಳ್ತಾನೆ. ಎಲ್ಲೆಲ್ಲಿ ಕರ್ತನೆ ಸ್ವಾಮಿ ಸಭಾ ಕಟ್ಟಡಗಳು, ಕಮ್ಯುನಿಟಿ ಬಿಲ್ಡಿಂಗ್ಗಳು ಕರ್ತನೆ, ರಿಟ್ರೀಟ್ ಸೆಂಟರ್ಗಳು ಕಟ್ಟಲ್ಪಡ್ತಾ ಇದಾವೋ ನೀನು ಆಶೀರ್ವಾದ ಮಾಡಿ ದೇವರೇ. ಕಟ್ಟಲ್ಪಟ್ಟು ಪೂರೈಸಲ್ಪಡುವಂತೆ ಕೂಡ ಸಹಾಯ ಮಾಡ್ಬೇಕಂತ ನಾನು ಕೇಳಿಕೊಳ್ತೇನೆ ಸ್ವಾಮಿ. ತಂದೆಯ ದೇವರೇ, ಇದನ್ನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದೇವರೇ. ಎಲ್ಲ ಕಾರ್ಯಗಳನ್ನು ಮಾಡಲು ಶಕ್ತನಾದ ದೇವರೇ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ನಾನು ನಂಬುತ್ತೇನೆ, ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನನ್ನ ನಿಮ್ಮ ಪಾದಗಳ ಕೆಳಗೆ ತಗ್ಗಿಸಿಕೊಳ್ತೇನೆ. ಮಹಿಮಾ ಘನತಾ ಪ್ರಭು ನಿಮ್ಮರಿಗೆ ಸಲ್ಲಿಸ್ತಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿಕೊಳ್ತೇನೆ ಸ್ವಾಮಿ. ಆಮೆನ್.